ನೀವ್ ಯಾವತ್ತಾದ್ರೂ ಹಳದಿ ಕಲ್ಲಂಗಡಿ ಹಣ್ಣನ್ನ ಟೇಸ್ಟ್ ಮಾಡಿದ್ದೀರಾ? ರುಚಿ ಅಷ್ಟೇ ಅಲ್ಲ, ಇದನ್ನ ನೀವು ಬೆಳೆದು ಒಳ್ಳೆ ಆದಾಯ ಕೂಡ ಮಾಡಬಹುದು. ಹೌದು, ಈ ಹಳದಿ ಕಲ್ಲಂಗಡಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ, ಜೊತೆಗೆ ಒಳ್ಳೆ ರೇಟ್ ಕೂಡ ಇದೆ. ಇದನ್ನ ಕಡಿಮೆ ನೀರಿನಲ್ಲೂ ಕೂಡ ನೀವು ಬೆಳಿಬಹುದು. ಈ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ 25ರಿಂದ 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬೇಕಾಗತ್ತೆ. 6ರಿಂದ 7.5 ನಡುವೆ pH ಮಟ್ಟ ಇರಬೇಕು. ಸಾಲಿಂದ ಸಾಲಿಗೆ 6ರಿಂದ 7 ಅಡಿ, ಗಿಡದಿಂದ ಗಿಡಕ್ಕೆ 2ರಿಂದ 3 ಅಡಿ ಅಂತರವನ್ನ ಕಾಯ್ದಿರಿಸಿಕೊಳ್ಬೇಕು. ಆರೋಹಿ F1 ಹೈಬ್ರಿಡ್ ತಳಿಯನ್ನ ಇಲ್ಲಿ ನೀವು ಆಯ್ಕೆ ಮಾಡಬಹುದು. ಇದರಿಂದ 75 ದಿನಗಳಲ್ಲಿ ಇಳುವರಿ ಶುರುವಾಗುತ್ತೆ. ಒಂದೊಂದು ಕಲ್ಲಂಗಡಿ 4ರಿಂದ 5 ಕೆಜಿ ತೂಗುತ್ತೆ. ಇನ್ನು 1 ಎಕರೆ ಭೂಮಿಯಲ್ಲಿ ಬೀಜ, ಗೊಬ್ಬರ, ನೀರು, ಕಾರ್ಮಿಕ ವೆಚ್ಚ ಸೇರಿ ಸುಮಾರು 30ರಿಂದ 50 ಸಾವಿರ ಬಂಡವಾಳವನ್ನ ನೀವು ಹೂಡಬೇಕಾಗತ್ತೆ. ಇದರಿಂದ 10ರಿಂದ 12 ಟನ್ ಇಳುವರಿಯನ್ನ ಪಡಿಬಹುದು. ಮಾರುಕಟ್ಟೆ ಬೆಲೆ 40ರಿಂದ 50 ರೂಪಾಯಿ 1 ಕೆಜಿ ಇದ್ರೂ ಕೂಡ 4ರಿಂದ 6 ಲಕ್ಷ ಲಾಭವನ್ನ ಮಾಡಬಹುದು. ಬೇಸಿಗೆ ಹಾಗೆ ಚಳಿಗಾಲ ಮುಗಿಯೋ ಹೊತ್ತಿಗೆ ಬೆಳೆದ್ರೆ ಉತ್ತಮ ಮಾರುಕಟ್ಟೆ ಬೆಲೆ ನಿಮ್ಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಕಲ್ಲಂಗಡಿ ಕೆಂಪು ಕಲ್ಲಂಗಡಿಗಿಂತ ತುಂಬಾ ಸಿಹಿ ಆಗಿರುತ್ತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಎ ಕೂಡ ಇದೆ. ಸೊ ಹಳದಿ ಕಲ್ಲಂಗಡಿ ರುಚಿ ನಾವು ನೋಡೋದಾದ್ರೆ ಜೇನುತುಪ್ಪದಂತೆ ಕೂಡ ಇರುತ್ತೆ. ಸೊ ಈ ಒಂದು ಹಳದಿ ಕಲ್ಲಂಗಡಿಯನ್ನ ತಿನ್ನೋದ್ರಿಂದ ರಕ್ತದೊತ್ತಡವನ್ನ ನಾವು ನಿಯಂತ್ರಿಸಬಹುದು. ಅಷ್ಟೇ ಅಲ್ಲ, ದೇಹದಲ್ಲಿನ ಲಿಕ್ವಿಡ್ ಲೆವೆಲ್ ಅನ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ.